ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳು ಮುಖ್ಯಾಂಶಗಳು. ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮಾ 10,000 ಭಕ್ತರಿಂದ ಅನ್ನ ಸಂತರ್ಪಣೆ ನಿರೀಕ್ಷೆ. ಅಧ್ಯಕ್ಷ ಟಿ. ರಾಮಕೃಷ್ಣ. ಗಂಗಾವತಿ ನಗರದ ಆನೆಗುಂದಿ ರಸ್ತೆಯಲ್ಲಿರುವ ಸಾಯಿನಗರದ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದ 26ನೇ ವರ್ಷದ ಗುರುಪೂರ್ಣಿಮಾ ಮಹೋತ್ಸವವು ಬುಧವಾರ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಟಿ. ರಾಮಕೃಷ್ಣ ತಿಳಿಸಿದ್ದಾರೆ. ದೇವಸ್ಥಾನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲೋಕಕಲ್ಯಾಣ, ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ, ಬೆಳೆ ಸಮೃದ್ಧಿ ಮತ್ತು ಜನರ ಸುಖಶಾಂತಿಗಾಗಿ ದೇವಸ್ಥಾನದಲ್ಲಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ವಿವರ. ಬೆಳಗ್ಗೆ 5:15 ಕಾಕಡ ಆರತಿಯೊಂದಿಗೆ ದಿನದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಪ್ರಮುಖ ಪೂಜೆಗಳು: ಪಂಚಾಮೃತಾಭಿಷೇಕ, ವಿಶೇಷ ಪುಷ್ಪಾರ್ಚನೆ ಮತ್ತು ದೇವರಿಗೆ ವೈವಿಧ್ಯಮಯ ಹೂವಿನ ಅಲಂಕಾರ. ವಿಶೇಷ ಸೇವೆಗಳು: ನವಗ್ರಹ ದೋಷ ಪರಿಹಾರ ಪಾರಾಯಣ, ಪಾಲಕ್ಕಿ ಉತ್ಸವ ಮತ್ತು ಭಜನಾ ಕಾರ್ಯಕ್ರಮ. ಮಹಾಮಂಗಳಾರತಿ ಹಾಗೂ ಪ್ರಸಾದ. ದಿನಪೂರ್ತಿ 5 ಮಹಾ ಆರತಿಗಳು ನಡೆಯಲಿದ್ದು, ಮಧ್ಯಾಹ್ನ ತೀರ್ಥಪ್ರಸಾದ ಹಾಗೂ ಸುಮಾರು 10,000 ಭಕ್ತರಿಗೆ ಮಹಾಪ್ರಸಾದ ಅಂದರೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ. ಶ್ರೀ ಸಾಯಿರಾಮ್ ಕೋಟಿಜಪ ಬರಹ ಮಹಾಸಂಕಲ್ಪ. ದೇವಸ್ಥಾನದ ಅರ್ಚಕ ವೆಂಕಟೇಶ್ ಜೋಶಿ ಮಾತನಾಡಿ, ಕಲಿಯುಗದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಿರಡಿ ಸಾಯಿಬಾಬಾ ಶ್ರೀ ದತ್ತಾತ್ರೇಯ ಅವತಾರವೆಂದು ಭಕ್ತರು ನಂಬಿದ್ದಾರೆ. ದೇವಸ್ಥಾನದಲ್ಲಿ ಪ್ರಸ್ತುತ ಶ್ರೀ ಸಾಯಿರಾಮ್ ಕೋಟಿ ಜಪಬರಹ ಮಹಾಸಂಕಲ್ಪ ನಡೆಯುತ್ತಿದ್ದು, ಮುಂದಿನ ಗುರುಪೂರ್ಣಿಮೆಯೊಳಗೆ ಈ ಜಪಬರಹವನ್ನು ಪೂರ್ಣಗೊಳಿಸಿ ಹೋಮದಲ್ಲಿ ಸಮರ್ಪಿಸಲಾಗುತ್ತದೆ ಎಂದ ಮಾಹಿತಿ ನೀಡಿದರು. ಗುರುಪೂರ್ಣಿಮೆಯ ಈ ಪವಿತ್ರ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸಾಯಿಬಾಬಾರ ಕೃಷಿಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿಯವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಪ್ರಮುಖರಾದ ಹನುಮಂತಯ್ಯ ಶ್ರೇಷ್ಠಿ, ಪ್ರಹ್ಲಾದ, ಸುರೇಶ, ಕಿರಣ್, ಗುರುರಾಜ, ರಾಮಚಂದ್ರ ಶ್ರೇಷ್ಠಿ, ಕಲ್ಕಿ ಮೂರ್ತಿ, ನಮಃ ಶಿವಾಯ, ಕೃಷ್ಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9972261382. ನಮಸ್ಕಾರ. ನಮ್ಮ ಗುಡಿ ಕಟ್ಟಿ 26 ವರ್ಷಗಳಾಯಿತು. ಈಗ ನಾವು ಈ ಗುಡಿಯಲ್ಲಿ 26ನೇ ಗುರುಪೌರ್ಣಿಮೆಯನ್ನು ನಾಳೆ 29ನೇ ತಾರೀಕಿಗೆ ನಾವು ವಿಜೃಂಭವಾಗಿ ಆಚರಿಸ್ತಾ ಇದ್ದೀವಿ. ಈಗ ನಾವು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಇನ್ನೂ ಚೆನ್ನಾಗಿ ಮಾಡಬೇಕಂತೇಳಿ ನಾವು ನಮ್ಮ ಕಡೆಯಲ್ಲಿ ಮಳೆ ಬೆಳೆ ಚೆನ್ನಾಗಿ ಇಲ್ಲದಕ್ಕಾಗಿ ಅದ್ರ ಸಹ ಹೋಮ ಎಲ್ಲ ಮಾಡಿಸಿ ಚೆನ್ನಾಗಿ ಪೂಜೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಈ ಸಲ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಸುಮಾರು 10,000 ಜನಕ್ಕೆ ಎಲ್ಲ ಪ್ರಸಾದ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನಾಳೆ ಎಲ್ಲ ವಿಜೃಂಭಣೆಯಿಂದ ಇಲ್ಲಿ ಬರ್ತಾರಂತ ನಾವು ಅಂದ್ಕೊಂಡಿದ್ವಿ. ನಂತರ ಈ ನಾಳೆ ಮಾರ್ನಿಂಗ್ಲಿಂದ 10:30ವರೆಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳು ನಡೀತಾವೆ. ಅದರ ವಿವರಗಳನ್ನು ನಮ್ಮ ಜೋಶಿಯವರು ಹೇಳ್ತಾರೆ. ಆಮೇಲೆ ಅದಾದ ನಂತರ 10:30ರಿಂದ ಅನ್ನಪ್ರಸಾದ ಎಲ್ಲ ಇದು ಇರ್ತದೆ. ಮತ್ತು ನಾವು ಈ ವರ್ಷ ಈ ಕೋಟಿನಾಮ ಮಾಡಬೇಕಂತೇಳಿ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈಗ ಸುಮಾರು ಅರ್ಧ ಆಗಿದೆ. ಇದು ಹಿಂಗೆ ಕಂಟಿನ್ಯೂ ಪ್ರಾಸೆಸ್ ಮಾಡಿ ಬರೋ ಗುರುಪೂರ್ಣಿಮೆವರೆಗೂ ಇದು ನಾವು ಕಂಟಿನ್ಯೂ ಮಾಡಬೇಕಂತ ಮಾಡಿದ್ದೀವಿ. ಅದಕ್ಕಾಗಿ ಎಲ್ಲರೂ ಬಂದು ಆ ಕಾರ್ಡ್ಗಳು ತೊಗೊಂಡು ನಾಮಗಳನ್ನು ಬರೆದು ಕೊಡಬೇಕಂತೇಳಿ ನಾವು ಎಲ್ಲರನ್ನೂ ಬೇಡ್ಕೊಳ್ತೀವಿ. ಮತ್ತು ನಾಳೆ ಎಲ್ಲರೂ ಬಂದು ನಮ್ಮ ತನು ಧನ ಮನದಿಂದ ದೇವರನ್ನು ಉಳಿಸಿ ಈ ಕಾರ್ಯಕ್ರಮವನ್ನು ಸಾಕಷ್ಟು ಒಳ್ಳೆಯ ವಿಜೃಂಭಣೆಯಿಂದ ಮುಗಿಸ್ಕೊಡ್ಬೇಕಂತೇಳಿ ಎಲ್ಲರನ್ನೂ ಬೇಡ್ಕೊಳ್ತಿದ್ದೀನಿ. ಈಗ ನಮ್ಮ ಆಚಾರ್ಯರು ಮಾತಾಡ್ತಾರೆ, ಇದ್ರ ವಿವರಗಳನ್ನು ಕೊಡ್ತಾರೆ. ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ 26ನೇ ವರ್ಷದ ಗುರುಪೂರ್ಣಿಮೆ ಆಚರಿಸಲಾಗ್ತಾ ಇದೆ. ಶ್ರೀ ಬಾಬಾ ಅವರಿಗೆ ಬೆಳಿಗ್ಗೆ 5:15 ಕಾಕಡ ಆರತಿ ಪ್ರಾರಂಭವಾಗ್ತದೆ. 6:30ರಿಂದ ಶ್ರೀ ಬಾಬಾ ಅವರಿಗೆ ಪಂಚಾಮೃತಾಭಿಷೇಕ ಹಾಗೂ ಏಕಾದಶ ಫಲ ರುದ್ರಾಭಿಷೇಕಗಳು ಪ್ರಾರಂಭವಾಗ್ತವೆ. 9 ಗಂಟೆಗೆ ಮಹಾಮಂಗಳಾರತಿ, 10:30 11ರಿಂದ ತೀರ್ಥಪ್ರಸಾದ ಮಹಾ ಅನ್ನ ಸಂತರ್ಪಣೆ ಜರುಗುತ್ತದೆ. ಹಾಗೂ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನ ಆರತಿ, ಸಾಯಂಕಾಲ 6:15 ಸಂಧ್ಯಾ ಆರತಿ ಪ್ರಾರಂಭವಾಗ್ತದೆ. ಹಾಗೂ ರಾತ್ರಿ 8:30 ಶ್ರೀ ಬಾಬಾ ಅವರಿಗೆ ಪಲ್ಲಕ್ಕಿ ಉತ್ಸವ ಇರ್ತದೆ. 9 ಗಂಟೆಗೆ ಶೇಜಾರತಿ, ಮಹಾಮಂಗಳಾರತಿ. ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ಪೂಜಾದಿಗಳಲ್ಲಿ ಭಾಗವಹಿಸಿ ತನು ಮನದ ಸೇವನೆ ಸಲ್ಲಿಸಿ ಶ್ರೀ ಬಾಬಾರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿಜ್ಞಾಪನೆ.